ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಆಟೋ ಚಾಲಕ ಬಲಿ, ಮರ ಬಿದ್ದು ಆಟೋ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಬರ್ತಿರುವಂತಹ ಭಾರೀ ಮಳೆಗೆ ಆಟೋ ಚಾಲಕ ಬಲಿಯಾಗಿದ್ದಾರೆ. ಮರ ಬಿದ್ದು ಆಟೋ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕತ್ರಿಗುಪ್ಪೆ ಬಳಿ ಬೃಹತ್ ಗಾತ್ರದ ಮರ ಬಿದ್ದು ದುರಂತ ನಡೆದಿದೆ. ಮರ ಬಿದ್ದಂತಹ ರಭಸಕ್ಕೆ ಸ್ಥಳದಲ್ಲೇ ಆಟೋ ಚಾಲಕ ದುರ್ಮರಣ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ಏನೀಗ ಭಾರೀ ಮಳೆ ಆಗ್ತಿದೆ. ಆ ಭಾರೀ ಮಳೆಗೆ ಆಟೋ ಡ್ರೈವರ್ ದುರ್ಮರಣ ಹೊಂದಿದ್ದಾರೆ. ಚನ್ನಮ್ಮನ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಬೆಂಗಳೂರಿನ ಹಲವು ಬಡಾವಣೆಗಳಲ್ಲಿ ಕರೆಂಟ್ ಕೂಡ ಕಟ್ ಮಾಡಲಾಗಿದೆ. ಭಾರೀ ಮಳೆಯಿಂದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹಾಗೂ ಮುಂದಿನ 3 ಗಂಟೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ. ಗುಡುಗು ಬಿರುಗಾಳಿ ಸಹಿತ ಭಾರೀ ಮಳೆ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಕುರಿತಾಗಿ ನಮ್ಮ ರಿಪೋರ್ಟರ್ ಚರಣ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮಗೆ. ಚರಣ್, ಹೇಗಾಯ್ತು ಈ ದುರ್ಘಟನೆ? ಆಟೋ ಚಾಲಕ ಬಲಿಯಾಗಿದ್ದಾದ್ರೂ ಹೇಗೆ, ಏನ್ ಕತೆ? ಎಸ್ ಆದರ್ಶಿನಿ, ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಏನಾದ್ರೂ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಇವತ್ತು ಸಂಜೆಯ ವೇಳೆಗೆ ಬೆಂಗಳೂರಿಗೆ ಮಳೆರಾಯ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಬೆಂಗಳೂರಿನ ಪ್ರಮುಖ ನಗರಗಳಲ್ಲಿ ಅಂತ ಹೇಳಿದ್ರೆ ರಾಜಾಜಿನಗರ, ಮಲ್ಲೇಶ್ವರಂ ಸೇರಿದಂತೆ ಹಲವೆಡೆ ಧಾರಾಕಾರವಾದಂತಹ ಮಳೆ ಕೂಡ ಸುರಿದಿರುವಂತದ್ದು. ಇನ್ನು ಮಳೆಯ ಜೊತೆಗೆ ಗುಡುಗು ಹಾಗೆ ಗಾಳಿಯ ರಭಸ ಕೂಡ ಜೋರಿದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಒಂದಿಷ್ಟು ಮರಗಳು ಕೂಡ ವೀಕ್ ಆಗ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿರುವಂತಹ 43A ಬಸ್ ನಿಲ್ದಾಣದ ಬಳಿ ಇರುವಂತಹ ಒಂದು ಮರ ಕೂಡ ಧರೆಗುಳಿದಿರುವಂತದ್ದು. ಇನ್ನು ಈ ವೇಳೆಯಲ್ಲಿ ಅದೇ ಬಸ್ ಸ್ಟ್ಯಾಂಡ್ ಬಳಿ ಇದ್ದಂತಹ ಆಟೋ ಚಾಲಕ ಇನ್ನೇನು ಕೆಲಸವನ್ನ ಮುಗಿಸಿ ಮನೆಗೆ ತೆರಳಬೇಕಾಗಿತ್ತು. ಮೃತ ವ್ಯಕ್ತಿಯನ್ನ ಮಹೇಶ್ ಅಂತ ಕೂಡ ಗುರುತಿಸಲಾಗ್ತಾ ಇರುವಂತದ್ದು. ಮನೆಗೆ ತೆರಳುವಂತಹ ವೇಳೆಯಲ್ಲಿ ಇನ್ನು ಯಾವ್ದಾದ್ರು ಒಂದು ಬಾಡಿಗೆ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಬಂದಿದ್ರು. ಇಂತಹ ಸಂದರ್ಭದಲ್ಲಿ ಮಳೆಯ ರಭಸಕ್ಕೆ ಮರ ಧರೆಗುರುಳಿ ಆಟೋದ ಮೇಲೆ ಬಿದ್ದಿರುವಂತದ್ದು. ಆಟೋದ ಮೇಲೆ ಬಿದ್ದ ರಭಸಕ್ಕೆ ಸಂಪೂರ್ಣವಾಗಿ ಆಟೋ ಜಖಂ, ಅದರ ಜೊತೆಗೆ ಚಾಲಕನಿಗೆ ಹೊರ ಬರಲಿಕ್ಕೂ ಆಗದ ರೀತಿಯಲ್ಲಿ ಮರ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಂಥದ್ದು. ಈ ನಿಟ್ಟಿನಲ್ಲಿ ತಲೆಗೆ ಮತ್ತೆ ಬೆನ್ನು ಮೂಳೆಗೆ ಬಲವಾದ ಹೊಡೆತ ಬಿದ್ದ ಹಿನ್ನೆಲೆಯಲ್ಲಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಇನ್ನು ಅನೇಕ ಪ್ರಕರಣಗಳು ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದೂರುಗಳು ದಾಖಲಾಗ್ತಾ ಇದೆ. NBC ಏನು ಕೋರಮಂಗಲ NBC ಏನಿದೆ ಅಲ್ಲಿ ಕೂಡ ಒಂದು ಮರ ಬಿದ್ದು ಕಾರಿನ ಮೇಲೆ ಬಿದ್ದಿರುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಬಿಬಿಎಂಪಿಗೆ ರವಾನೆ ಆಗ್ತಾ ಇರುವಂತದ್ದು. ಮಳೆಯ ಪ್ರಮಾಣ ಧಾರಾಕಾರವಾಗಿ ಇರೋದ್ರಿಂದ ಬಿಬಿಎಂಪಿ ಕೂಡ ಚುರುಕಿನ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಎಲ್ಲ ಮರಗಳು ಬಿದ್ದಿದೆ, ಅವಾಂತರಗಳು ಸೃಷ್ಟಿಯಾಗಿದೆ. ಅಲ್ಲಿಗೆ ತಮ್ಮ ತಂಡವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇನ್ನು ಮುಂದಿನ 3 ಗಂಟೆಗಳ ಕಾಲ ಇದೇ ರೀತಿಯಾಗಿ ಮಳೆ ಸುರಿಯುವಂತಹ ಸೂಚನೆಯನ್ನ ಕೂಡ ಹವಾಮಾನ ಇಲಾಖೆ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಅವಾಂತರಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ. ರಾತ್ರೋರಾತ್ರಿ ಮಳೆ ಬಂದ್ರೆ ಬಿಬಿಎಂಪಿ ಇವತ್ತಿನ ದಿವಸ ಎಚ್ಚರಿಕೆನ ವಹಿಸ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಬೆಂಗಳೂರು ಮಳೆ ಬಂದ್ರೆ ಜನ ನಡುಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಮನೆಯೊಳಗೆ ನೀರು ನುಗ್ಗುವಂತಹ ಪ್ರಕರಣಗಳಾಗಿರ್ಬೋದು, ಮರಗಳು ಬೀಳುವಂತಹ ಪ್ರಕರಣಗಳಾಗಿರ್ಬೋದು, ಈ ರೀತಿಯಾದಂತಹ ಪ್ರಕರಣಗಳು ಕಂಡು ಬರ್ತವೆ. ಈ ನಿಟ್ಟಿನಲ್ಲಿ ಇವತ್ತು ಪಾಲಿಕೆ ಅಧಿಕಾರಿಗಳಿಗೆ ಕೂಡ ಆದಷ್ಟು ಎಚ್ಚರಿಕೆ ವಹಿಸಿ ಅಂತ ಸೂಚನೆಯನ್ನ ಕೂಡ ರವಾನೆ ಮಾಡಿರುವಂತದ್ದು. ಸದ್ಯ ಈಗ ಏನು ಚನ್ನಮಂಟೆ ಅಚ್ಚುಕಟ್ಟಿನಲ್ಲಿ ನಡೆದಿರುವಂತಹ ಪ್ರಕರಣ ಏನಿದೆ ಇದನ್ನ ಅಲ್ಲಿನ ಸಂಚಾರಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮುಂದಿನ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯ ಮೃತದೇಹವನ್ನ ಸ್ಥಳೀಯ
ಆಸ್ಪತ್ರೆಗೆ ಕೂಡ ರವಾನೆಯನ್ನ ಮಾಡಿರುವಂತದ್ದು ಆದರ್ಶ. ಓಕೆ, ಈ ಚಾಲಕ ಏನಿದ್ದಾರೆ ಅವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕಿದೆಯಾ? ಹಾಗೆ ಘಟನೆ ನಡೆದಂತಹ ಸ್ಥಳದಲ್ಲಿ ಅಧಿಕಾರಿಗಳು ಬಂದು ವಿಸಿಟ್ ಹಾಕಿರೋದು, ಸೊ ಈ ಸ್ಥಳವನ್ನ ತೆರವು ಮಾಡಿರೋದು ಆ ಥರದ್ದೇನಾದರೂ ಆಗಿದೆಯಾ? ಎಸ್ ಆದರ್ಶಿನಿ, ಸುಮಾರು ರಾತ್ರಿ 7:30 ಹೊತ್ತಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಚಾಲಕನನ್ನ ಮಹೇಶ್ ಅನ್ನಂತ ಗುರುತಿಸಲಾಗಿದೆ. ಅದರ ಜೊತೆಗೆ ಚಾಲಕ ಯಾವುದೇ ರೀತಿಯಲ್ಲಿ ಬದುಕುಳಿದಿಲ್ಲ. ಯಾಕಂತ ಹೇಳಿದ್ರೆ ಮರ ಬಿದ್ದ ರಭಸಕ್ಕೆ ತಲೆಗೆ ಮತ್ತೆ ಬೆನ್ನು ಮೂಲೆಗೆ ಬಲವಾದ ಏಟು ಬಿದ್ದಿತ್ತು. ಈ ನಿಟ್ಟಿನಲ್ಲಿ ವಾಹನದಿಂದ ಹೊರಬರುವಂತಹ ಪರಿಸ್ಥಿತಿಯಲ್ಲಿ ಕೂಡ ಚಾಲಕ ಇರಲಿಲ್ಲ. ಇನ್ನು ಆತನ ಜೊತೆ ಇಬ್ರು ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸದ್ಯ ಅವರ ಪರಿಸ್ಥಿತಿ ಇನ್ನು ಲಭ್ಯ ಆಗ್ತಾ ಇಲ್ಲ. ಅವರು ಯಾವ ರೀತಿಯಾಗಿದ್ದಾರೆ, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆಯಾ ಅಥವಾ ತೀವ್ರ ಗಾಯ ಆಗಿದೆಯಾ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಚಾಲಕ ಮಾತ್ರ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಮರ ಬಿದ್ದ ರಭಸಕ್ಕೆ ಅಲ್ಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂತದ್ದು. ಇನ್ನು ಮರ ಬಿದ್ದಿರುವಂತಹ ಜಾಗಕ್ಕೆ ಈಗಾಗಲೇ ಪಾಲಿಕೆಯ ಅರಣ್ಯ ಇಲಾಖೆ ಏನಿದೆ, ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿ ಈಗಾಗಲೇ ಸಂಪೂರ್ಣವಾಗಿ ತೆರವನ್ನ ಕೂಡ ಮಾಡಿರುವಂತದ್ದು. ಧನ್ಯವಾದಗಳು ಚರಣ್ ಅವರೇ ಹೆಚ್ಚಿನ ಮಾಹಿತಿಗಾಗಿ.